ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಅನ್ಲಾಕ್ ಬೆನ್ನಲ್ಲೇ ಬಿಎಂಟಿಸಿ ಪ್ರಯಾಣಿಕರಿಗೆ ಶಾಕ್ ಎದುರಾಗುವಂತ ಸಾಧ್ಯತೆ ಇರುವಂತದ್ದು ಇದೇ ರೀತಿಯಾದಂತ ಸುದ್ದಿ 3-4 ತಿಂಗಳ ಹಿಂದೆನೂ ಕೂಡ ಬಂದಿತ್ತು. ಏಕೆಂದ್ರೆ ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ರೇಟ್ ಮಾತ್ರ ಏರಿಕೆ ಆಗ್ತಾನೇ ಇರುವಂತದ್ದು 100ರ ಗಡಿಯನ್ನ ದಾಟಿಯಾಗಿದೆ ರಾಜ್ಯದಲ್ಲಿ. ಸೊ ಹೀಗಾಗಿ ಆಗ್ಲೇ ಆ ಒಂದು ಪ್ರಸ್ತಾಪ ಸಲ್ಲಿಕೆ ಆಗಿತ್ತು, ಒಂದು ಬಾರಿ ಸರ್ಕಾರದ ಬಳಿ ಸಲ್ಲಿಕೆಯನ್ನು ಮಾಡಲಾಗಿತ್ತು. ಆ ಟೈಮ್ನಲ್ಲಿ ರಿಜೆಕ್ಟ್ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ ಪ್ರಸ್ತಾಪವನ್ನ ಸಲ್ಲಿಸಲಾಗ್ತಾ ಇದೆ. ಟಿಕೆಟ್ ರೇಟ್ ಹೆಚ್ಚಳಕ್ಕೆ ವಾರದೊಳಗೆ ಮತ್ತೆ ಪ್ರಸ್ತಾಪವನ್ನ ಸಲ್ಲಿಕೆ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ರೇಟ್ ಹೆಚ್ಚಳದ ಸುಳಿವನ್ನ ಕೊಟ್ಟಿದ್ದಾರೆ ಬಿಎಂಟಿಸಿ ಎಂಡಿ ಆಗಿರುವಂತ ಶಿಖಾ ಅವರು. 20% ಅಂದ್ರೆ ಈಗ 10 ರೂಪಾಯಿ ಇದ್ರೆ 2 ರೂಪಾಯಿ ಜಾಸ್ತಿ ಆಗುತ್ತೆ, ಅಂದ್ರೆ 12 ರೂಪಾಯಿ ಆಗುತ್ತೆ. 20% ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಮುಂದಾಗಲಾಗಿರುವಂತದ್ದು. ಬಟ್ ಸರ್ಕಾರ ಏನ್ ನಿರ್ಧಾರ ಮಾಡುತ್ತೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹೆಚ್ಚಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ. ಜನವರಿಯಲ್ಲಿ 20% ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು. ಈ ವಾರದಲ್ಲಿ ಸರ್ಕಾರಕ್ಕೆ ಮತ್ತೆ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಮುಂದಾಗಲಾಗಿರುವಂತದ್ದು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತಿರಸ್ಕಾರವನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಈ ಟೈಮ್ನಲ್ಲಿ ಬೇಡ, ಈಗ ಆಲ್ರೆಡಿ ಸಾಕಷ್ಟು ಹೊರೆ ಬಿದ್ದಿದೆ ಜನರ ಮೇಲೆ, ಈಗ ಮತ್ತೆ ಇದರ ಒಂದು ಶಾಕ್ ಅನ್ನ ಕೊಡೋದು ಬೇಡ ಅಂತ ಹೇಳಿದ್ರು. ಈಗ ಮತ್ತೊಮ್ಮೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರ ಏನ್ ನಿರ್ಧಾರ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೋಡಿ, ಈಗ ಸೇಮ್ ಟೈಮ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ 15 ರೂಪೀಸ್ ಇನ್ಕ್ರೀಸ್ ಆಗಿದೆ ವಿತಿನ್ ದ ಸ್ಪ್ಯಾನ್ ಆಫ್ ಒನ್ ಇಯರ್. ಸೊ ಅಷ್ಟು ಇನ್ಕ್ರೀಸ್ ನಮಗೆ ಆಗಿದೆ. ನಾವು ಅವಾಗ ಕೇಳಿದ್ದು 20% ಕೇಳಿದ್ದೀವಿ. ಸೊ ಗೌರ್ಮೆಂಟ್ ವಿಲ್ ಟೇಕ್ ಅ ಕಾಲ್ ಆನ್ ದಿಸ್. ಸೊ ಸೇಮ್ ಪ್ರಪೋಸಲ್ ನಾವು ರಿಮೈಂಡರ್ ಹಾಕ್ತೀವಿ. ದಿಸ್ ವೀಕ್ ವಿಲ್ ಟ್ರೈ ಟು ಸೆಂಡ್ ಅನದರ್ ಪ್ರಪೋಸಲ್. ಯಾಕೆಂದರೆ ಹಿಂದೆ ಆಪರೇಷನ್ಸ್ ಕಡಿಮೆ ಇತ್ತು, ಇವಾಗ ಪೂರ್ಣ ಪ್ರಮಾಣದಲ್ಲಿ ಆಪರೇಟ್ ಮಾಡ್ತಾರಿಂದ ವಿಲ್ ರಿಕ್ವೆಸ್ಟ್ ಗೌರ್ಮೆಂಟ್ ಫಾರ್ ದ ಸೇಮ್. ಸೊ ಎಂಡಿ ಶಿಖಾ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಬಿಎಂಟಿಸಿ ಎಂಡಿ ಕೂಡ ಆಗಿ ಹೆಚ್ಚುವರಿಯಾಗಿ ಇದನ್ನ ನಿರ್ವಹಿಸ್ತಾ ಇರುವಂತದ್ದು ಸಿ ಶಿಖಾ ಅವರು. ಇಲ್ಲಿ ಪ್ರಮುಖವಾಗಿ ಹೆಚ್ಚು ಅಂದ್ರೆ ಇನ್ನು 20% ಜಾಸ್ತಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ನಾವು ಪ್ರಸ್ತಾವನೆಯನ್ನ ಸಲ್ಲಿಸ್ತಾ ಇದೀವಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರು. ಬಟ್ ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನ ಒಪ್ಕೊಳ್ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ. ಎಂದಿನಿಂದ ರಾಜ್ಯದಾದ್ಯಂತ ದೇವಸ್ಥಾನಗಳಲ್ಲಿ ಭಕ್ತರಿಗೆ ದರ್ಶನದ ಭಾಗ್ಯ ಸಿಗ್ತಾ ಇರುವಂತದ್ದು. ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಬಾಗಿಲು ಕೂಡ ತೆರೆದಿರುವಂತದ್ದು. ದರ್ಶನ ಕೊಡುವಂತ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗ್ತಾ ಇದೆ. ಭಕ್ತರು ಮೈಲಾರ ಲಿಂಗೇಶ್ವರ ದರ್ಶನವನ್ನ ಪಡಿತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ. ನೋಡ್ಕೊಂಬರೋಣ. ಇಂದಿನಿಂದ ದೇವರ ದರ್ಶನ ಭಾಗಕ್ಕೆ ರಾಜ್ಯ ಸರ್ಕಾರ ಅನುಕೂಲ ಕಲ್ಪಿಸಿದ ಹಿನ್ನೆಲೆಯಲ್ಲಿ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ದೇವಸ್ಥಾನಗಳು ಇಂದಿನಿಂದ ಓಪನ್ ಆಗಿದ್ದಾವೆ. ಹೀಗಾಗಿ ಭಕ್ತರು ಕೂಡ ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಭಾಗ್ಯ ಪಡಿತಾ ಇದ್ದಾರೆ. ನಾವೀಗ ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ನಾವು ನೋಡಬಹುದು ಭಕ್ತರು ಏನು ಪ್ರಮುಖವಾಗಿ ಈಗಲೇ ಸರ್ಕಾರ ಸೂಚಿಸಿದಂತ ಮಾನದಂಡಗಳ ಪ್ರಕಾರ ಇಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಕೂಡ ಕಟ್ಟುನಿಟ್ಟಿನ ಕ್ರಮ ಕೂಡ ಕೈಗೊಂಡಿದೆ. ಪ್ರಮುಖವಾಗಿ ಇಲ್ಲಿ ಭಕ್ತರು ಮಾಸ್ಕ್ ಧರಿಸಿಕೊಂಡು ದೇವರ ದರ್ಶನ ಪಡೆಯಲು ಬರಬೇಕು. ಅದೇ ರೀತಿಯಾಗಿ ಈಗಲೇ ಸಾಮಾಜಿಕ ಅಂತರ ಕಾಪಾಡಿಕೊಂಡು ದೇವರ ದರ್ಶನ ಪಡೆಯಲು ಕೂಡ ಅನುಕೂಲ ಕೂಡ ಕಲ್ಪಿಸಿದ್ದಾರೆ. ಈಗ ನಾವು ಭಕ್ತರು ಬೆಳಗ್ಗೆಯಿಂದಲೇ ಪ್ರಮುಖವಾಗಿ ಮೈಲಾಪುರ ಗ್ರಾಮದ ದೇವರ ದರ್ಶನ ಪಡೆಯಲು ಕೂಡ ಆಗಮಿಸಿ ದೇವರ ದರ್ಶನ ಕೂಡ ಪಡಿತಾ ಇದ್ದಾರೆ. ಇಲ್ಲಿ ನಾವು ನೋಡಬಹುದು ಈಗಲೇ ಪಾಳಿ ಪ್ರಕಾರ ಭಕ್ತರು ಆಗಮಿಸಿ ದೇವರ ದರ್ಶನ ಕೂಡ ಪಡಿತಾ ಇದ್ದಾರೆ. ಮಾರ್ಕೌಟ್ ಕೂಡ ಇಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಏನು ಸಾಮಾಜಿಕ ಅಂತರ ಕಾಪಾಡಲು ಮಾರ್ಕೌಟ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಹೀಗಾಗಿ ಭಕ್ತರು ಏನು ದೇವಸ್ಥಾನ ಆಡಳಿತ ಮಂಡಳಿ ಏನು ಮಾರ್ಕೌಟ್ ಮಾಡಿದೆ ಅಲ್ಲಿ ನಿಂತುಕೊಂಡು ದೇವರ ದರ್ಶನ ಪಡೆಯಲು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಇದು ಮೈಲಾರ ಲಿಂಗೇಶ್ವರ ದೇವಸ್ಥಾನ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಖ್ಯಾತಿ ಹೊಂದಿದ ದೇವಸ್ಥಾನ. ಹೀಗಾಗಿ ಭಕ್ತರ ಸಂಖ್ಯೆ ಕೂಡ ಇನ್ನೂ ಕಡಿಮೆ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇನ್ನು ಜನರಿಗೆ ಹೆಚ್ಚಿನ ಭಕ್ತರಿಗೆ ಇದರ ದೇವಸ್ಥಾನ ಓಪನ್ ಆಗಿರೋ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಇಲ್ಲ. ಹೀಗಾಗಿ ಭಕ್ತರು ದೂರದ ಊರಿಂದ ಕೂಡ ಆಗಮಿಸಿ
ದೇವರ ದರ್ಶನ ಕೂಡ ಪಡಿತಾ ಇದ್ದಾರೆ. ಪ್ರಮುಖವಾಗಿ ಕೋವಿಡ್ ಮುಂಜಾಗ್ರತೆ ವಹಿಸಿ ಇಲ್ಲಿನ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಕೂಡ ಕ್ರಮ ಕೂಡ ಕೈಗೊಂಡಿದೆ. ಇಲ್ಲಿ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಏನಂತ ಕಾರಣ ಈಗ ಏನೆಲ್ಲ ಕ್ರಮ ಕೈಗೊಂಡ್ರಿ? ಭಕ್ತರು ಬರ್ತಾ ಇದ್ದಾರೆ, ಮಾಸ್ಕ್ ಹಾಕೊಂಡು ದರ್ಶನ ಪಡಿತಾ ಇದ್ದಾರೆ. ಭಕ್ತಾದಿಗಳಿಗೆ ಮಾಸ್ಕ್ ಹಾಕೊಂಡು ದರ್ಶನ ಮಾಡ್ಲಕ್ಕ, ಮತ್ತೇನಂದ್ರೆ ಸಾಮಾಜಿಕ ಅಂತರ ಕಾಪಾಡ್ಕೊಂಡು ಬರ್ಲಕ್ಕ, ಆಮೇಲೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಲಕ್ಕ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಕ್ಕೆ ಅಲ್ಲಲ್ಲಿ ರೆಡ್ ಇದರಿಂದ ಮಾರ್ಕ್ ಮಾಡಿದ್ದಾರೆ. ಅದರ ಪ್ರಕಾರ ಬರ್ಲಕ್ಕ ತಿಳಿಸ್ಯದ. ಅಷ್ಟೇ ಬರ್ತಾ ಇದ್ದಾರೆ. ಇವತ್ತೇ ಪೂಜಾ ನಂತರ ಇವತ್ತು ಈಗ ಸದ್ಯ ಒಂದು 5 ನಿಮಿಷ ಆಯ್ತು ಈಗ ಓಪನ್ ಮಾಡಿ ಭಕ್ತಾದಿಗಳಿಗೆ ದರ್ಶನ ಮಾಡ್ಲಿಕ್ಕೆ ಅನುಕೂಲ ಆಗ್ಯದ. ಭಕ್ತರ ಸಂಖ್ಯೆಯಲ್ಲೂ ಇನ್ನೂ ಕಡಿಮೆ ಇದೆ. ಜನರಿಗಿನ ಭಕ್ತರಿಗಿನ ಗೊತ್ತಿಲ್ಲ. ಇಲ್ಲ ಗೊತ್ತದ, ಬಟ್ ಇಲ್ಲಿ ಹೆಚ್ಚಾನೆಚ್ಚು ಸಂಡೇ ದಿನ ಭಾಳ ಇರ್ತಾರೆ. ಸೋಮವಾರ ಸ್ವಲ್ಪ ಕಡಿಮೆ ಜನ, ಸಂಡೇ ದಿನ ಸ್ವಲ್ಪ ಜಾಸ್ತಿ ಜನ ಇಲ್ಲಿ. ದೇವಸ್ಥಾನದ ಅರ್ಚಕರ ಮಾತು, ನಾವು ಕೂಡ ಇಲ್ಲಿ ಕೋವಿಡ್ ನಿಯಮವನ್ನು ಪಾಲನೆ ಮಾಡುವ ಜೊತೆ ಎಲ್ಲ ಕಟ್ಟುನಿಟ್ಟಿನ ಕ್ರಮ ವಹಿಸಿ ಭಕ್ತರಿಗೆ ದೇವರ ದರ್ಶನ ಭಾಗ್ಯಕ್ಕೆ ಅನುಕೂಲ ಕಲ್ಪಿಸಲಾಗುತ್ತದೆ ಎಂಬ ಮಾತುಗಳನ್ನು ಕೂಡ ಹೇಳಿದ್ದಾರೆ. ನಾಗಮನಿ ಪಟೇಲ್, ಗಿರಿಜಾಡಿ ಕಂಡ, ಯಾದಗಿರಿ. ಈಗ ಆಲ್ರೆಡಿ ರಾಜ್ಯದಾದ್ಯಂತ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ಕೂಡ ಓಪನ್ ಆಗಿರುವಂತದ್ದು, ಅವಾಗಿಂದನೂ ಕೂಡ ಓಪನ್ನೇ ಆಗಿದ್ವು. ಬಟ್ ಇಲ್ಲಿ ಭಕ್ತರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇರಲಿಲ್ಲ. ಬಟ್ ಇವತ್ತಿನಿಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ. Namaskar. I am delighted that such a large number of experts from various countries have joined us for the COVID Global Conclave. At the outset, I convey my sincere condolences for all the lives lost to the pandemic in all the countries. There is no parallel to such a pandemic in 100 years. Experience shows that no nation, however powerful that nation is, can solve a challenge like this in isolation. The biggest lesson from the COVID-19 pandemic is that for humanity and the human cause, we have to work together and move ahead together. We have to learn from each other and guide each other about our best practices. Right from the beginning of this pandemic, India has been committed to sharing all our experiences, expertise and resources with the global community in this battle. Despite all our constraints, we have tried to share as much as possible with the world. And we remain eager to learn from global practices. Friends, technology is integral to our fight against COVID-19. Luckily, software is one area in which there are no resource constraints. That is why we made our COVID tracking and tracing app open source as soon as it was technically feasible. With nearly 200 million users, this Arogya Setu app is readily available package for developers. Having been used in India, you can be sure that it has been tested in the real world for speed and scale. Friends, vaccination is the best hope for humanity to emerge successfully from the pandemic. And right from the beginning, we in India decided to adopt
a completely digital approach while planning our vaccination strategy. In today's globalized world, if the post-pandemic world has to return to normalcy, such a digital approach is essential. After all, people must be able to prove that they have been vaccinated. Such proof must be safe, secure, and trustworthy. People also must have a record of when and where and by whom they have been vaccinated. Given how precious is dose of the vaccines each, governments are also concerned about making sure that each dose is tracked and wastage is minimized. All of this is not possible without an end-to-end digital approach. Friends, Indian civilization considers the whole world as one family. The pandemic has made many people realize the fundamental truth of this philosophy. That is why our technology platform for COVID vaccination, the platform we call COVIN, is being prepared to be made open source. Soon, it will be available in any and all countries. Today's conclave is the first step to introduce this platform to all of you. This is the platform through which India has administered 350 million doses of COVID vaccines. A few days ago, we vaccinated about 9 million people in one day. They do not need to carry around fragile pieces of paper to prove anything. It is all available in digital format. But best of all, the software can be customized to any country as per their local requirements. You will find out a lot more about the technical details in the conclave today. I'm sure you are keen to start, and I do not want to keep you waiting. So, let me conclude by extending my best wishes to all of you for a very productive discussion today, guided by the approach of one earth, one health. Humanity will certainly overcome this pandemic. Thank you. Thank you very much. ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಈ ಮಂಡ್ಯ ಮತ್ತೆ ಹಾಸನ ಯಾವಾಗಲೂ ಕೂಡ ಅಷ್ಟೇ, ಅಲ್ಲಿನ ರಾಜಕಾರಣಿಗಳು ರಾಜಕೀಯ ಜಿದ್ದಾಜಿದ್ದಿಗೆ ಫೇಮಸ್. ಒಬ್ರ ಮೇಲೆ ಒಬ್ರು ಆರೋಪ ಮಾಡ್ತಾನೆ ಇರ್ತಾರೆ, ಪ್ರೆಸ್ ಮೀಟ್ಗಳನ್ನ ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಒಂದು ಪ್ರಕರಣ ಇತ್ತೀಚೆಗೆ ನೋಡೋದಾದ್ರೆ ಅರಸೀಕೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೂ ಕೂಡ ಅಷ್ಟೇ, NR ಸಂತೋಷ್ ಮತ್ತೆ ಅಲ್ಲಿ ಶಿವಲಿಂಗೇಗೌಡರ ನಡುವೆ ವಾಗ್ಯುದ್ಧಗಳು ನಡೀತಾ ಇತ್ತು. ಇವನ್ HD ರೇವಣ್ಣ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ NR ಸಂತೋಷ್ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇವತ್ತು ಇಬ್ರು ಕೂಡ ಒಟ್ಟಿಗೆ ಸಿಕ್ಬಿಟ್ಟಿದ್ದಾರೆ. HD ರೇವಣ್ಣ ಅವರ ಕಾಲಿಗೆ ನಮಸ್ಕರಿಸಿದ್ದಾರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರುವಂತ NR ಸಂತೋಷ್. ಸಿಎಂ ರಾಜಕೀಯ ಕಾರ್ಯದರ್ಶಿ NR ಸಂತೋಷ್ ಅವರು ಇವತ್ತು ಪ್ರೆಸ್ ಮೀಟ್ ಮಾಡುವಂತ ಸಂದರ್ಭದಲ್ಲಿ HD ರೇವಣ್ಣ ಅವರು ಕೂಡ ಸಿಕ್ಕರು. ಅಲ್ಲಿ ಅರಸೀಕೆರೆ ನಗರಸಭೆ ಅಧ್ಯಕ್ಷರನ್ನ ಪರಿಚಯಿಸಿ ನಮಸ್ಕಾರವನ್ನ ಮಾಡಿಸಿದ್ದಾರೆ. ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ರೇವಣ್ಣ ಅವರು. ತಮಗೆ ವಂದಿಸಿದವರಿಗೆ ಕೈ ಮುಗಿದು ಪ್ರತಿಕ್ರಿಯೆಯನ್ನ ನೀಡಿ ಕಳುಹಿಸಿದ್ದಾರೆ ರೇವಣ್ಣ. ಹಾಸನದ ಪ್ರವಾಸಿ ಮಂದಿರದಲ್ಲಿ ರೇವಣ್ಣ ಅವರನ್ನ ಭೇಟಿ ಮಾಡಿ ಮಾತನಾಡಿಸಿದ್ದಾರೆ NR ಸಂತೋಷ್ ಅವರು. ಮೋಸ್ಟ್ ಪ್ರಾಬಬ್ಲಿ ಅವರನ್ನ ಭೇಟಿ ಆಗ್ಲೇಬೇಕು ಅಂತ ಮಾತನಾಡಿಸಿರುವಂತದ್ದು ಅಲ್ಲ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಇವರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು, ಅದಾದ್ಮೇಲೆ ರೇವಣ್ಣ ಅವರ ಪ್ರೆಸ್ ಮೀಟ್ ಕೂಡ ಇತ್ತು. ಈ ಸಂದರ್ಭದಲ್ಲಿ ಇಬ್ರು ಅಚಾನಕ್ ಆಗಿ ಸಿಕ್ಕಿದ್ದಾರೆ. ಈ ಟೈಮ್ ನಲ್ಲಿ NR ಸಂತೋಷ್ ಅವರು ರೇವಣ್ಣ ಅವರ
ಕಾಲಿಗೆ ನಮಸ್ಕರಿಸಿದ್ದಾರೆ. ಅದರ ಜೊತೆಗೆ ಅರಸೀಕೆರೆ ನಗರಸಭೆ ಅಧ್ಯಕ್ಷ ಗಿರೀಶ್ ಅವರನ್ನು ಕೂಡ ಅಡ್ಡ ಬೀಳ್ಸಿದ್ದಾರೆ ಒಂದು ರೌಂಡು. ಆಮೇಲೆ ಇವರೇ ಸರ್ ನಗರಸಭೆ ಅಧ್ಯಕ್ಷರು ಅಂತ ಹೇಳಿದ್ದಾರೆ. ಒಳ್ಳೇದಾಗ್ಲಿ, ಹಾಸನ ಇಂಪ್ರೂವ್ ಆಗ್ಬೇಕಷ್ಟೇ. ನೀವು ರೇವಣ್ಣ ಅವ್ರನ್ನ ಯಾವಾಗ ಹೋಗಿ ಕೇಳಿದ್ರು ಕೂಡ ಅಷ್ಟೇ, ಹಾಸನದ ಅಭಿವೃದ್ಧಿಯ ಜಪವನ್ನೇ ಮಾಡ್ತಾ ಇರ್ತಾರೆ. ಈ ಟೈಮ್ನಲ್ಲೂ ಕೂಡ ಅಷ್ಟೇ, ಹಾಸನ ಇಂಪ್ರೂವ್ ಆಗಬೇಕು, ಅರಸೀಕೆರೆನೂ ಕೂಡ ಇಂಪ್ರೂವ್ ಆಗಬೇಕು ಅಂತ ಹೇಳಿ ಕಳಿಸಿದ್ದಾರೆ, ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. NR ಸಂತೋಷ್ ಅವರು ಆಕ್ಚುಲಿ ಇವತ್ತು ಪ್ರೆಸ್ ಮೀಟ್ ಮಾಡಕ್ ಬಂದಿದ್ದೇ ಆ ವಿಚಾರ, ನಗರಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರು ಮಾಡಿದ್ದಂತ ಆರೋಪಗಳಿಗೆ, ಶಿವಲಿಂಗೇಗೌಡರು ಮಾಡಿದ್ದಂತ ಆರೋಪಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಬಂದಿದ್ದು. ಫೈನಲಿ ರೇವಣ್ಣ ಅವರೇ ಸಿಕ್ಬಿಟ್ರು, ಅವ್ರ ಕಾಲಿಗೆ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು NR ಸಂತೋಷ್ ಅವರಿಗೆ. ಇಲ್ಲಿ ಪ್ರಮುಖವಾಗಿ ನಗರಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ JDSನ ಸುಮಾರು 6 ಜನ ಪ್ರೆಸೆಂಟ್ ಜನಪ್ರತಿನಿಧಿಗಳನ್ನ ಆಪರೇಟ್ ಮಾಡಿದ್ದಾರೆ ಸಂತೋಷ್ ಅನ್ನುವಂತ ಆರೋಪವನ್ನ ಮಾಡಿದ್ರು. ರೇವಣ್ಣ ಸೇರಿದಂತೆ ಶಿವಲಿಂಗೇಗೌಡರು 25 ಲಕ್ಷ ರೂಪಾಯಿ ಹಣವನ್ನ ಕೂಡ ತಂದಿದ್ರು, ಇವ್ರಿಗೆ ಕೊಡ್ಲಾಗಿತ್ತು ಅಂತೆಲ್ಲ NR ಸಂತೋಷ್ ಅವರ ಮೇಲೆ ಆರೋಪವನ್ನ ಮಾಡಲಾಗಿತ್ತು. ಅದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ರು NR ಸಂತೋಷ್ ಅವರು. ಆ ಸಂದರ್ಭದಲ್ಲಿ ಈ ಭೇಟಿ ಆಗಿದೆ. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಮಾಡ್ತಾ ಇದೆ. ಕೋವಿಡ್ ಲಸಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಇವತ್ತು ನಮ್ಮ ಸಂಜೀವಿನಿ ಗಾಡಿ ಎಲ್ಲೆಲ್ಲಿ ಸಂಚರಿಸಿದೆ, ಎಷ್ಟು ಜನರನ್ನ ರೀಚ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಪ್ರಮುಖವಾಗಿ ಇಂದೋರ್, ನಾಸಿಕ್, ಗುಂಟೂರು ಈ ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಮಾಡಿರುವಂಥದ್ದು. ಸುಮಾರು 358 ಹಳ್ಳಿಗಳನ್ನ ಇದುವರೆಗೂ ಕವರ್ ಮಾಡಿದೆ. ಸಾಕಷ್ಟು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಅದರ ಜೊತೆಗೆ 1,73,350 ಜನರನ್ನ ರೀಚ್ ಮಾಡಿ ಜಾಗೃತಿ ಮೂಡಿಸುವಂತ ಕೆಲಸ ಆಗಿದೆ. ಒಂದೆಡೆ ಇಡೀ ಜಗತ್ತಿನಲ್ಲಿ ಕೊರೋನಾ ತಾಂಡವವಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಛತ್ತೀಸ್ಗಢನ ಬುಡಕಟ್ಟು ಪ್ರಾಬಲ್ಯದ ಪ್ರದೇಶವಾಗಿರುವಂತ ಬಸ್ತಾರ್ನಲ್ಲಿ 2 ಡಜನ್ ಗ್ರಾಮಗಳಿದಾವೆ. ಆದ್ರೆ ಕೊರೋನಾದ ಮೊದಲ ಮತ್ತು 2ನೇ ಅಲೆ ಈ ಹಳ್ಳಿಗಳ ಜನರನ್ನ ಮುಟ್ಟಲು ಸಹ ಸಾಧ್ಯವಾಗಲಿಲ್ಲ. ಆ ಹಳ್ಳಿಗಳ ಜನ ಕೊರೋನಾವನ್ನ ತಡೆಗಟ್ಟಲಿಕ್ಕೆ ಅಂಥದ್ದೇನ್ ಮಾಡಿದ್ರು, ನೀವು ಕೂಡ ಅದರ ಬಗ್ಗೆ ತಿಳಿದುಕೊಳ್ಳಿ. ಕೊರೋನಾ ಸೋಂಕಿನಿಂದ ಇಡೀ ಜಗತ್ತೇ ಕಂಗೆಟ್ಟಿದೆ. ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಆದರೆ 24 ಹಳ್ಳಿಗಳಿವೆ. ಆ ಹಳ್ಳಿಗಳಲ್ಲಿ ಮಾತ್ರ ಕೊರೋನಾ ಪ್ರವೇಶಿಸಲು ಸಾಧ್ಯವಾಗಿಲ್ಲ. ಹೌದು, ಆ ಊರಿನ ಹೆಸರೇ ಜಗದಲ್ಪುರ್ ಮತ್ತು ಅಲ್ಲಿನ ಸುತ್ತಮುತ್ತಲ 24 ಹಳ್ಳಿಗಳು. ಈ ಎಲ್ಲದರ ಹಿಂದಿರೋದು ಇಲ್ಲಿನ ಜನರು ತೆಗೆದುಕೊಂಡ ಮುಂಜಾಗ್ರತಾ ಕ್ರಮ. ಈ ಗ್ರಾಮದ ಜನರು ಸಮಯಕ್ಕಿಂತ ಮುಂಚಿತವಾಗಿಯೇ ಅಪಾಯವನ್ನ ಗ್ರಹಿಸಿದ್ದಲ್ಲದೆ ತಮ್ಮ ಹಳ್ಳಿಗಳ ಗಡಿಗಳನ್ನ ಮುಳ್ಳಿನ ಗಂಟಿಗಳಿಂದ ಮುಚ್ಚಿಬಿಟ್ಟರು. ಹೀಗಾಗಿ ಇಲ್ಲಿನ ಜನ ಹೊರ ಹೋಗೋದಾಗಲಿ ಮತ್ತು ಯಾರೋ ಹೊರಗಿನವರು ಹಳ್ಳಿಗೆ ಬರೋದು ಸಾಧ್ಯವಾಗ್ತಿರಲಿಲ್ಲ. ಗ್ರಾಮಸ್ಥರ ಈ ಮುಂಜಾಗ್ರತೆಯಿಂದಾಗಿ ಇಲ್ಲಿನ 24 ಹಳ್ಳಿಗಳ ಜನರು ಕೊರೋನಾ ಸಮಯದಲ್ಲೂ ಸಂಪೂರ್ಣವಾಗಿ ಸುರಕ್ಷಿತವಾಗಿರಲು ಸಾಧ್ಯವಾಯಿತು. बाहर वाले इधर नहीं आ रहे हैं, ना इधर से उधर नहीं जा रहे हैं. बस थोड़ा हम लोग बचाव कर रहे हैं, थोड़ा बचे. गांव के लोग बाहर जाते हैं? नहीं, गांव के लोग बाहर भी कोई नहीं जाते हैं. ಬಸ್ತಾರ್ ಜಿಲ್ಲೆಯ ಜಗದಾಲ್ಪುರದ ಗ್ರಾಮಸ್ಥರ ಈ ಮುಂಜಾಗ್ರತೆ ಎಷ್ಟು ಪರಿಣಾಮಕಾರಿಯಾಗಿತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದರಿಂದಾಗಿ ಕೇವಲ 1-2 ಅಲ್ಲ, ಬರೋಬ್ಬರಿ 24 ಹಳ್ಳಿಗಳ ಜನರು ಸುರಕ್ಷಿತವಾಗಿದ್ದಾರೆ. ಮತ್ತು ಈ ಕಾರ್ಯದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು ಗ್ರಾಮದ ಯುವಕರು. ಹಳ್ಳಿಯಿಂದ ಹಳ್ಳಿಗೆ ತಿರುಗಾಡಿ ಜನರಿಗೆ ಅರಿವು ಮೂಡಿಸಿದ್ರು. ಕೊರೋನಾ ಕಷ್ಟದ ಸಮಯದಲ್ಲಿ ಗ್ರಾಮಸ್ಥರಿಗೆ ಬೇಕಾದ ವಸ್ತುಗಳನ್ನ ಸಂಗ್ರಹಿಸ್ತಾ ಇದ್ರು. ವ್ಯಾಕ್ಸಿನೇಷನ್ ನಲ್ಲಿಯೂ ಸಹ ಈ ಗ್ರಾಮಗಳು ಇತರ ಹಳ್ಳಿಗಳಿಗೆ ಮಾದರಿಯಾದವು. ಈ 24 ಹಳ್ಳಿಗಳಿಂದ ಸ್ಫೂರ್ತಿ ಪಡೆದು ಈಗ ಬಸ್ತಾರ್ ಜಿಲ್ಲೆಯು ವ್ಯಾಕ್ಸಿನೇಷನ್ ನಲ್ಲಿ ತನ್ನ ಗುರಿಯನ್ನು ತಲುಪುವತ್ತ ದಾಪುಗಾಲಿಡುತ್ತಿದೆ. ಇದನ್ನು ಜಿಲ್ಲಾಡಳಿತವೂ ಶ್ಲಾಘಿಸಿದೆ. बस्तर जिले में 2 लाख से ज़्यादा लोगों को टीका लग चुके हैं. दूसरी डोज के लिए भी अभी लगातार हम लोग प्रयास कर रहे हैं. इस वजह से 24 गांव पूरी तरह से कोरोना से अछूते रहे. ಬುಡಕಟ್ಟು ಜನರೇ ಹೆಚ್ಚಿರುವ ಈ ಭಾಗದಲ್ಲಿ ಈವರೆಗೆ 2 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಲಸಿಕೆ ನೀಡಲಾಗಿದೆ. ಈ 24 ಗ್ರಾಮಗಳ ಜನರು ತೆಗೆದುಕೊಂಡ ಮುಂಜಾಗ್ರತೆ ಇಡೀ ಬಸ್ತಾರ್ಗೆ ಉದಾಹರಣೆಯಾಗಿದೆ. ಬಸ್ತಾರ್ನಲ್ಲಿ ವ್ಯಾಕ್ಸಿನೇಷನ್ ಕಾರ್ಯವು ವೇಗವಾಗಿ ನಡೀತಾ ಇರುವುದನ್ನು ನೋಡಿದ್ರೆ ಅತಿ ಶೀಘ್ರದಲ್ಲೇ ದೇಶದಲ್ಲೇ ಅಗ್ರ ಸ್ಥಾನಕ್ಕೇರೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್, ಬಸ್ತಾರ್.
ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬೆಳಗಿರೋದೆಲ್ಲ ಹಾಲಲ್ಲ, ಕರ್ಗಿರೋದೆಲ್ಲ ಕಲ್ಲಿದ್ಲಲ್ಲ, ಉದ್ದಕ್ಕಿರೋದೆಲ್ಲ ನುಗ್ಗೆಕಾಯಿ ಅಲ್ಲ, ಉದ್ದಕ್ಕಿರೋದೆಲ್ಲ ತೊಂಡೆಕಾಯಿ ಅಲ್ಲ. ನಿನಗೆ ಯಾವ ದೊಡ್ಡ ರೋಗ ಬಂದಿದೆ ಅಂತ ಹೇಳ್ತಾ ಇದೀಯಾ? ಮಕ್ಕಳಾಗ 5 ವರ್ಷ ಆಯ್ತು, ಇನ್ನು ಮದ್ವೆನೇ ಆಗಿಲ್ಲ. ನಿನ್ಗೆ ಯಾರು ತಕೊಂಡ್ ಹೊಡೆದಿಲ್ವಾ? ಸಂಕ್ರಾಂತಿ ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನೆ ಸಿಸ್ಟರ್. ಸಂಕ್ರಾಂತಿ ಸ್ಪೆಷಲ್ ಒಳ್ಳೆ ಶಾವಿಗೆ ಊಟ ಮಾಡಿದ. ಶಾವಿಗೆ ಊಟನ? ಏಯ್, ಆಟಗಾರನ್ ಗೊತ್ತು ಆಟ, ಮಾಟಗಾರನ್ ಗೊತ್ತು ಮಾಟ. ನಿನಗೇನ್ ಗೊತ್ತು ನಮ್ ಶಾವಿಗೆ ಪಾಯಸದ ಊಟ? ಏನ್ರಿ ಅದು ಸುಮಾರಣ್ಣನ ಡ್ಯಾಶ್? ನಿಮ್ ಬಾಯಿಗೆ ತುರ್ಕ. ಸ್ವಲ್ಪ ಹತ್ರ ಬಂದಿರು. ರಾಮಯ್ಯ ಸಾರ್, ಹೇಗಿತ್ತು ಸಾರ್? ರಾಜೋಲಿ ಅವರ ಐತೆ ಬಜೆಟ್ಟು. ಏಯ್, ಒಡೆರಿ ಕಪಾಲಿಕೆ ಒಳಗೆ ಬಾಯಿ ಮುಚ್ಕೊಳಮ್ಮ. ಇದೊಂದು ಚಿಂಗಿ ಪಿಂಗಿ ಬಡ್ಜೆಟ್ಟು. ಏನು ಸರ್? ಚಿಂಗಿ ಪಿಂಗಿ ಬಡ್ಜೆಟ್ಟು. ಬಾಯಿ ಮುಚ್ಚ್ರಿ ಸಾಕು. ನೋಡಿ ನಳಿನಾಕ್ಷಿ ಅವ್ರೆ. ನಳಿನಾಕ್ಷಿ ಅಲ್ಲ, ಕಾಮಾಕ್ಷಿ ಪಾಳ್ಯ ಮೀನಾಕ್ಷಿ. ಗುರುಗಳೇ, ಅದೇ ಕರೋನಾ. ಕರ್ದ ನನ್ನ? ಕರೋನಾ? ಯಾ, ಐ ಆಮ್ ಆಲ್ವೇಸ್ ರೆಡಿ. ಬರೋಣ? ಹುಡುಗಿ ನಿನ್ನ ವಾರಿ ನೋಟ ಭಾರಿ ಮಸ್ತ್ ಐತಿ. ಇನ್ನೊಂದು 10 ವರ್ಷ ನೀವೇ ಮುಖ್ಯಮಂತ್ರಿ. ನೀವು ಒಂದು ಕೆಲಸ ಮಾಡಬೇಕು. ಏನ್ ಕೆಲಸ ಸ್ವಾಮಿ ಅದು? ಪ್ರತಿ ಪ್ರೇಮಿಗಳಿಗೆ ಒಂದು ಶೌಚಾಲಯ ಮಾಡ್ಲೇಬೇಕು. ಕಟ್ಟೆ ಇರೋದನ್ನ ರಾಷ್ಟ್ರೀಯ ಪ್ರಾಣಿನೂ ಕೂಡ ಮಾಡ್ತೇವೆ. ಮನುಷ್ಯರಿಗೆ ಮಾತ್ರ ಹೋಟೆಲ್ಗಳ, ಕೀಟಗಳಿಗೂ ಕೂಡ ಇವೆ ಹೋಟೆಲ್ಗಳು. ಅರೆ ಇದೇನಿದು ಅಂತ ಮೂಗಿನ ಮೇಲೆ ಬೆರಳಿಡಬೇಡಿ, ನಾವು ಹೇಳ್ತಾ ಇರುವಂಥದ್ದು ನಿಜ. ಬೆಂಗಳೂರಿನಲ್ಲಿಯೇ ಇವೆ ಕೀಟಗಳ ಹೋಟೆಲ್ಗಳು. ಅರಣ್ಯ ಇಲಾಖೆ ಮಾಡಿರುವಂಥ ಪ್ಲಾನ್ ಇದು. ತುರಹಳ್ಳಿ ಟ್ರೀ ಪಾರ್ಕ್ನಲ್ಲಿ ಬಿಗ್ ಹೋಟೆಲ್ ನಿರ್ಮಿಸಲಾಗಿದೆ. ಕೀಟಗಳ ಆಹಾರಕ್ಕಾಗಿ ರೂಪಿತವಾದಂಥ ಹೋಟೆಲ್ ಇದು. ಕೀಟಗಳ ಜೊತೆ ಚಿಟ್ಟೆ, ಜೇನುಗಳಿಗೂ ಕೂಡ ಸಹ ಇಲ್ಲಿ ಆಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಬಗ್ ಹೋಟೆಲ್ 3 ಅಡಿ ಅಗಲ, 6-7 ಅಡಿ ಎತ್ತರ ಇದೆ. ಕೀಟಗಳ ಇಷ್ಟವಾದಂಥ ಆಹಾರಗಳನ್ನ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೋಟೆಲ್ ಒಳಗಡೆ ಬಿದಿರು ಬೊಂಬುಗಳು, ಮಂಗಳೂರು ಟೈಲ್ಸ್, ಇಟ್ಟಿಗೆ, ಹಳೆಯ ಮರದ ತುಂಡುಗಳೇ ಇವುಗಳಿಗೆ ಆಹಾರವಾಗಿದೆ. ಜೀವ ವೈವಿಧ್ಯತೆಯ ಅಭಿವೃದ್ಧಿಗೆ ಇಂಥ ವ್ಯವಸ್ಥೆ ಅವಶ್ಯಕ ಅಂತ ಇದೆ ಅರಣ್ಯ ಇಲಾಖೆ. ಅರಣ್ಯ ಇಲಾಖೆಯ ಕಾರ್ಯಕ್ಕೆ ಪರಿಸರವಾದಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನೇರುಘಟ್ಟದಲ್ಲಿ ಪುಟ್ಟದಾದಂಥ ಬಗ್ ಹೋಟೆಲ್ ಇತ್ತು. ಇದೀಗ ತುರಹಳ್ಳಿಯಲ್ಲಿ ಒಂದು ಉತ್ತಮ ಬಗ್ ಹೋಟೆಲ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದೇ ರೀತಿ ಕಾಡುಗೋಡಿಯಲ್ಲಿ ಬಗ್ ಹೋಟೆಲ್ ವ್ಯವಸ್ಥೆ ಇದೆ. ಯಾವ ರೀತಿಯಾಗಿದ್ದಾವೆ ಈ ಬಗ್ ಹೋಟೆಲ್ಗಳು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಏನಾದರೂ ಸ್ನೇಹಿತರು ಸಿಕ್ಕರೆ ಹೋಟೆಲ್ಗೆ ಹೋಗೋಣ, ಕಾಫಿ ಕುಡಿಯೋಣ, ಟೀ ಕುಡಿಯೋಣ, ಟಿಫನ್ ಮಾಡೋಣ ಅಂತೇಳಿ ಹೋಗಿ ಅಲ್ಲಿ ಕೂತು ಮಾತಾಡ್ತೀವಿ, ಜೊತೆಗೆ ಟಿಫನ್ ಕೂಡ ಮಾಡ್ತೀವಿ. ಆದರೆ ಬರೀ ಮನುಷ್ಯರಿಗೆ ಮಾತ್ರನಾ? ಇಲ್ಲ, ಕೀಟಗಳಿಗೂ ಕೂಡ ಹೋಟೆಲ್ ವ್ಯವಸ್ಥೆಯನ್ನ ಅರಣ್ಯ ಇಲಾಖೆ ಮಾಡಿದೆ. ಇಂಥ ವಿಶೇಷ ಇರೋದು ತುರಹಳ್ಳಿ ಟ್ರೀ ಪಾರ್ಕ್ನಲ್ಲಿ. ಈ ರೀತಿಯಾದಂಥ ವಿಶೇಷ ಇಟ್ಕೊಂಡಿರುವಂಥ ಈ ಟ್ರೀ ಪಾರ್ಕ್ನಲ್ಲಿ ಕೀಟಗಳಿಗೂ ಕೂಡ ಒಂದು ಹೋಟೆಲ್ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಬಹುದು ಅಂತ ಹೇಳಿ ಮಾಡಿದ್ದಾರೆ. ಇದು ಜೀವ ಸಂಕುಲವನ್ನ ಉಳಿಸ್ಲಿಕ್ಕೆ, ಜೀವ ವೈವಿಧ್ಯತೆಯನ್ನ ಹೆಚ್ಚು ಮಾಡಲಿಕ್ಕೆ ಇದು ಸಹಕಾರಿಯಾಗಿದೆ. 3 ಅಡಿ ಅಗಲ 6 to 7 feet ವರೆಗೂ ಇರುವಂತದ್ದು ಇನ್ಸೆಕ್ಟ್ ಹೋಟೆಲ್ ಅಂತ ಹೇಳಿ, ಅಂದ್ರೆ ಕೀಟಗಳಿಗಾಗೆ ಹೋಟೆಲ್ ಅನ್ನ ಮಾಡಿರೋದು. ಇದರಲ್ಲಿ ಜೇನುನೊಣಗಳು ಇರ್ತದೆ, ಚಿಟ್ಟೆಗಳು, ಲೇಡಿ ಬಗ್ಗಳು, ಹೀಗೆ ಬೇರೆ ಬೇರೆ ಕೀಟಗಳು ಕೂಡ ಇರ್ತವೆ. ಇವುಗಳಿಗೆ ಆಹಾರ ಏನಂದ್ರೆ ಈ ರೀತಿಯಾಗಿ ಮರದ ಕೊಂಬೆಗಳು ಮತ್ತು ಬೊಂಬುಗಳು, ಟೈಲ್ಸ್ ರೀತಿ ಇರುವಂಥವು ಮತ್ತು ಮಂಗಳೂರಿನ ಟೈಲ್ಸ್ಗಳೇನು ಬರ್ತದೆ ಅವುಗಳು ಕೂಡ ಯೂಸ್ ಆಗುತ್ತೆ. ಮತ್ತು ಕಟ್ಟಿಗೆಗಳೇನಿರ್ತದೆ ಇವುಗಳ ಮೂಲಕ ಮಾಡಿರೋದು.
ಜನರು ಜಾಸ್ತಿ ಓಡಾಡದೆ ಇರುವಂತ ಜಾಗ, ಯಾಕಂದ್ರೆ ತುರಳ್ಳಿ ಟ್ರೀ ಫಾರೆಸ್ಟ್ ಪಾರ್ಕ್ ನಲ್ಲಿ ಏನಿದೆ ಇಲ್ಲಿ ಹೆಚ್ಚು ಜನ ಬರೋದಿಲ್ಲ. ಟೂರಿಸಂಗೆ ಹೆಚ್ಚು ಡೆವಲಪ್ ಮಾಡಬೇಕು ಅಂತಲ್ಲ, ಇಲ್ಲಿರುವಂತ ಕೀಟಗಳನ್ನ ಮತ್ತು ಚಿಟ್ಟೆಗಳೇನಿದಾವೆ ಅವುಗಳ ಉಳಿವಿಗಾಗಿ ಮಾಡ್ತಾ ಇರೋಂಥದ್ದು. ಈ ಹಿಂದೆ ಬನ್ನೇರುಘಟ್ಟ ಫಾರೆಸ್ಟ್ ಅಲ್ಲೂ ಕೂಡ ಇದೇ ರೀತಿಯಾಗಿ ವ್ಯವಸ್ಥೆನ ಮಾಡಿದ್ರು, ಆದರೆ ತುಂಬಾ ಚಿಕ್ಕದಾಗಿತ್ತು. ಈಗ ತುರಳ್ಳಿ ಟ್ರೀ ಪಾರ್ಕ್ ನಲ್ಲಿ ಈಗ ಒಂದ್ ಕಡೆಗೆ ಈ ರೀತಿಯಾಗಿ ಇನ್ಸೆಕ್ಟ್ ಹೋಟೆಲ್ ಏನ್ ಮಾಡಿದ್ದಾರೆ, ಇದು ಬಹಳ ಅಂದ್ರೆ ಬಹಳ ಪ್ರಯೋಜನಕಾರಿ ಆಗ್ತಾ ಇದೆ. ಕೀಟಗಳೆಲ್ಲವೂ ಕೂಡ ಇರ್ತವೆ. ಇದು ಜೀವ ವೈವಿಧ್ಯತೆಯನ್ನ ಹೆಚ್ಚು ಮಾಡಲಿಕ್ಕೆ ಬಹಳ ಅಂದ್ರೆ ಬಹಳ ಅನುಕೂಲ. ಇದೇ ರೀತಿಯಾಗಿ ಕಾಡುಗೋಡು ಟ್ರೀ ಪಾರ್ಕಲ್ಲೂ ಕೂಡ ಇಂಥದೇ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬರೀ ಮನುಷ್ಯರು ಮಾತ್ರ ಅಲ್ಲ, ನಾವು ಎಲ್ಲಾದ್ರೂ ಸ್ನೇಹಿತರು ಸಿಕ್ಕರೆ ಒಂದ್ ಕಡೆ ಹೋಗಿ ನಾವು ಮಾತಾಡೋಣ, ಜೊತೆಗಿರೋಣ ಅಂತ ಹೇಳಿ ಇಲ್ಲಿ ಜೀವಗಳನ್ನ ಉಳಿಸ್ಲಿಕ್ಕೆ ಮತ್ತು ತಮ್ಮ ಜೀವ ಸಂಕಲನ ಹೆಚ್ಚು ಮಾಡಲಿಕ್ಕೆ ಈ ರೀತಿಯಾದಂತಹ ವ್ಯವಸ್ಥೆ ಏನಿದೆ ಇದು ತುಂಬಾ ಪ್ರಯೋಜನಕಾರಿ ಅನ್ನೋದು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ರವಿಶಂಕರ್ ಅವರು ಬೆಂಗಳೂರು ನಗರದ DCF ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ತುಂಬಾ ಆಶ್ಚರ್ಯ ಆಯ್ತು. ಆಕ್ಚುಲಿ ಗೊತ್ತೇ ಇರಲಿಲ್ಲ, ಈ ವಿಚಾರನೇ ಗೊತ್ತಿರಲಿಲ್ಲ ನಮ್ಗೆ. ಹೋಟೆಲ್ಗಳು ಕೀಟಗಳಿಗೂ ಕೂಡ ಇದೆ, ಬಗ್ ಹೌಸ್ ಅನ್ನುವಂಥದ್ದು ನಿರ್ಮಾಣವಾಗಿರುವಂಥದ್ದು ತುಂಬಾ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ನಮ್ಮ ಪ್ರತಿನಿಧಿ ತೋರಿಸ್ತಾ ಇದ್ರು ಯಾವ ರೀತಿಯಾಗಿ ಇದೆ ಅನ್ನೋದನ್ನ. ಯಾವ ರೀತಿಯಾಗಿತ್ತು ಈ ಪ್ಲಾನ್ ನಿಮ್ಗೆ? ಇದು ಬೇಸಿಕಲಿ ಎಲ್ಲ ಹಿರಿಯರು ಮತ್ತೆ ಮೇಲಾಧಿಕಾರಿಗಳು ಅವರ ಮಾರ್ಗದರ್ಶನದಲ್ಲಿ ನಾವು ಇದನ್ನ ಹೊಸದಾಗಿ ಇಲಾಖೆ ಅಡಿಯಲ್ಲಿ ನಾವು ಕಂಡುಕೊಂಡಿದ್ದು ಈ ಕಾನ್ಸೆಪ್ಟ್ ಅವರ ಒಂದು ಮಾರ್ಗದರ್ಶನದಲ್ಲಿ ಮಾಡಿದ್ದು. ಬೇಸಿಕಲಿ ಏನಪ್ಪಾ ಅಂದ್ರೆ ಕೀಟಗಳು, ಅದರಲ್ಲಿ ಕೀಟಗಳ ವೈವಿಧ್ಯತೆ, ಜೀವ ವೈವಿಧ್ಯತೆಯಲ್ಲಿ ಕೀಟಗಳದ್ದು ಕೂಡ ವೈವಿಧ್ಯತೆ ಇದೆ. ಅವುಗಳಲ್ಲಿ ಕೆಲವು ಸಾಲಿಟರಿ ಆಗ್ಬಿಡ್ತವೆ, ಅಂದ್ರೆ ಒಂಟಿ ಆಗಿರುವಂತಹ ಕೀಟಗಳಲ್ಲಿ ಅಂದ್ರೆ ಬೀಸು, ವ್ಯಾಸ್ಪು ಮತ್ತೆ ಇತರೆ ಜಾತಿಯವು ಬಗ್ಸ್ ಇವೆಲ್ಲ ಆದಾಗ ಅವುಗಳಿಗೆ ತಕ್ಷಣಕ್ಕೆ ರಕ್ಷಣೆ ಬೇಕಾಗಿರುತ್ತೆ. ಯಾಕಂದ್ರೆ ಅವನ್ನೇ ಹುಡುಕಿ ತಿನ್ನುವಂತ ಪಕ್ಷಿಗಳು ಇವೆಲ್ಲ ಪ್ರಿಡೇಟರ್ ಅಂತ ಏನ್ ಕರಿತೀವಿ, ಅವುಗಳಿಂದ ತಪ್ಪಿಸ್ಕೊಳ್ಳೋದು ಮತ್ತೆ ಅಲ್ಲಿ ಒಂದು ತಾತ್ಕಾಲಿಕವಾಗಿ ಅಥವಾ ಪರ್ಮನೆಂಟ್ ಆಗಿ ವಾಸ ಮಾಡೋ ಸಲುವಾಗಿ ಈ ರೀತಿ ಸ್ಟ್ರಕ್ಚರ್, ಬೇಸಿಕಲಿ ಅದು ಮರ ಆಧಾರಿತ ವೃಕ್ಷ ಅಂದ್ರೆ ಟ್ರೀ ಅಥವಾ ವುಡನ್ ಮೆಟೀರಿಯಲ್ ನ ಯೂಸ್ ಮಾಡಿ ಬೇಸಿಕಲಿ ಮ್ಯಾಕ್ಸಿಮಮ್ ಮತ್ತೆ ಇತರೆ ಇದನ್ನ ಯೂಸ್ ಮಾಡಿ ಅವುಗಳಿಗೆ ರಕ್ಷಣೆ ಮತ್ತೆ ಒಂದು ಉತ್ತಮವಾದ ಒಂದು ವಾತಾವರಣ, ಸೇಫ್ಟಿ ಕೊಡ್ಲಿಕ್ಕೆ ಮಾಡಿರುವಂತದ್ದು. ವಿಸಿಟ್ ಮಾಡಿದವರಿಗೆ ಅಲ್ಲೇ ಸುಳಿತಾ ಇರೋದ್ರಿಂದ ಸುತ್ತ ಆ ಕೀಟಗಳು ಯಾವ್ದು, ವ್ಯಾಸ್ಪ್ ಅಂದ್ರೆ ಏನು, ಬೀಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಳ್ಬಹುದು, ನೋಡ್ಬಹುದು. ಸರ್, ಆಕ್ಚುಲಿ ಇದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ? ಫಸ್ಟ್ ಟೈಮ್ ಅಂತ ನಾವು ಕ್ಲೈಮ್ ಮಾಡೋದಿಲ್ಲ, ಬೇರೆ ಕಡೆ ಇದು ಇದೆ ಈ ಕಾನ್ಸೆಪ್ಟ್. ಇದನ್ನ ನಾವು ಅರಣ್ಯ ಇಲಾಖೆ ವತಿಯಿಂದ ನಮ್ಮ ಟ್ರೀ ಪಾರ್ಕ್, ಕಾಡುಗೋಡಿ ಟ್ರೀ ಪಾರ್ಕ್ ಅಲ್ಲಿ ಮಾಡಿದೀವಿ, ಮತ್ತೆ ತುರಹಳ್ಳಿ ಟ್ರೀ ಪಾರ್ಕ್ ಅಲ್ಲಿ ಮಾಡಿದೀವಿ, ಮತ್ತೊಂದು ಮಾಚವಳ್ಳಿ ಅಂತ ಅಲ್ಲೂ ಟ್ರೀ ಪಾರ್ಕ್ ಅಲ್ಲಿ ಮಾಡ್ತಾ ಇದೀವಿ. ಈಗ ಕಾಡುಗೋಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಈಗ ವಿಸಿಟರ್ಸ್ ಜನಗಳು ವಿಸಿಟ್ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರು ಅಪ್ರಿಶಿಯೇಟ್ ಮಾಡಿ ಹೇಳ್ಬೇಕು, ಇದು ಇಟ್ ಇಸ್ ನಾಟ್ ಎ ನ್ಯೂ ಕಾನ್ಸೆಪ್ಟ್, ನಮ್ದೇ ಅಂತ ನಾವು ಕ್ಲೈಮ್ ಮಾಡೋದಿಲ್ಲ, ಬಟ್ ಇಟ್ಸ್ ಎ ನಾವೆಲ್. ಒಳ್ಳೆ ಕೆಲಸ ಸರ್, ಒಳ್ಳೆ ವಿನೂತನ ಅಂತ ಹೇಳ್ಬೋದು. ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನಮ್ಮ ಜೊತೆ ಪರಿಸರವಾದಿ ಅಬ್ದುಲ್ ಅಲಿಂ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ತುಂಬಾ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತು ಆಕ್ಚುಲಿ ಈ ಸ್ಟೋರಿ ನೋಡುವಂತ ಸಂದರ್ಭದಲ್ಲಿ. ಈ ಬಗ್ ಹೌಸ್ ನಿರ್ಮಾಣ ಮಾಡಿದಾರಲ್ಲ ಸರ್, ಆಕ್ಚುಲಿ ಯಾವ ರೀತಿಯಾದಂತ ಪ್ಲಾನ್ ಆಗಿರುತ್ತೆ ಇದು ಅಂತ? ಅಂದ್ರೆ ಕೀಟಗಳು ಜಾಸ್ತಿ ಇರುವಂತ ಕಡೆ ಇಡುವಂತದ ಅಥವಾ ಇಲ್ಲಿ ಇಟ್ಟಾಗ ಕೀಟಗಳು ಬರ್ತಾವೆ ಅಂತನಾ? ಹೌದು ಸರ್, ಎರಡು ಆಗುತ್ತೆ. ಒಂದು ಕೀಟಗಳು ಜಾಸ್ತಿ ಇರೋ ಕಡೆ ಆಹಾರಕ್ಕೋಸ್ಕರ ಇಡ್ತಾರೆ, ಅದರಿಂದ ಇನ್ನೂ ಹೆಚ್ಚು ಕೀಟಗಳು ಬರ್ತವೆ. ಇದು ಇರೋದ್ರಿಂದ ಆಲ್ರೆಡಿ ಇರೋದ್ರ ಜೊತೆಗೆ ಇನ್ನೊಂದಷ್ಟು ಹೆಚ್ಚು ಕೀಟಗಳು ಬರ್ತವೆ. ಸೊ ಇಲ್ಲಿ ಅದು ಎಷ್ಟೊಂದು ಮೆಟೀರಿಯಲ್ಸ್ ಯೂಸ್ ಮಾಡಿ, ಬ್ಯಾಂಬೂ ಇರ್ಬೋದು, ಮ್ಯಾಂಗ್ಳೂರ್ ಟೈಲ್ಸ್ ಇರ್ಬೋದು, ಸೊ ಆತರ ಎಷ್ಟೊಂದು ಪದಾರ್ಥಗಳನ್ನ ಯೂಸ್ ಮಾಡಿ ಅದನ್ನ ಮಾಡಿದ್ದಾರೆ. ಸೊ ಇದೊಂದು ಒಳ್ಳೆ ಬೆಳವಣಿಗೆ ಅಂತ. ಆ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರಲ್ಲ, ಪರ್ಟಿಕ್ಯುಲರ್ಲಿ ಆಕ್ಚುಲಿ ತುಂಬಾ ಕೀಟಗಳು ಈ ಒಂದು ಈ ಬಿದ್ರಾಗಿರ್ಬೋದು, ಮಂಗಳೂರು ಟೈಲ್ಸು ಇದ್ರಲ್ಲಿ ಬಂದು ಕುತ್ಕೊಳ್ತವೆ ಅನ್ನುವಂತ ಉದ್ದೇಶದಿಂದ. ಹೌದು ಹೌದು ಹೌದು. ಸೊ ಆ ಕಾರಣಕ್ಕೋಸ್ಕರನೇ ಅಲ್ಲಿ ಎಷ್ಟು ನಿರ್ಮಾಣ ಆಗಿದೆ ಸರ್ ಬೆಂಗಳೂರಿನಲ್ಲೆಲ್ಲ? ಸರ್ ಇದು ಇಲ್ಲಿ ತುರಹಳ್ಳಿಲಿ ಮೊದಲನೇದು ಅಂತ ಹೇಳ್ಬೋದು. ಇದೇ ರೀತಿ ಇದು ಎಲ್ಲಾ ಕಡೆ ರೆಪ್ಲಿಕೇಟ್ ಮಾಡ್ತಾರೆ, ಮೋಸ್ಟ್ಲಿ ಕಾಡುಗೋಡಿಲೆಲ್ಲ ರೆಪ್ಲಿಕೇಟ್ ಮಾಡ್ತಾರೆ. ಬನ್ನೇರುಘಟ್ಟದಲ್ಲೂ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತು. ಹೌದು ಹೌದು ಹೌದು.
ಒಟ್ನಲ್ಲಿ ಕೀಟಗಳಿಗೂ ಒಂದು ಹೋಟೆಲ್ ಅಂತ ಮಾಡಿದ್ದಾರೆ ಅನ್ನುವಂಥ ವಿನೂತನವಾದಂಥ ಪ್ರಯತ್ನ. ಆಕ್ಚುಲಿ ಅಪ್ರಿಶಿಯೇಟ್ ಮಾಡಬೇಕು ಈ ರೀತಿಯಾದಂಥ ಕೆಲಸಗಳಿಗೆ. ಹೌದು ಸರ್. ನಾವು ಆಕ್ಚುಲಿ ತುರಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಹೊಸದಾಗಿ ಟ್ರೀ ಪಾರ್ಕ್ ನಿರ್ಮಾಣ ಮಾಡಬಾರ್ದು, ಹಳೆ ಟ್ರೀ ಪಾರ್ಕ್ ಡೆವಲಪ್ ಮಾಡಬೇಕು ಅಂತ ಒಂದು ಬೃಹತ್ ಪ್ರತಿಭಟನೆ ಎಲ್ಲ ಮಾಡಿದ್ವಿ. ಸೊ ಅದ್ರದ್ದು ಮುಂದುವರೆದ ಭಾಗ ಇದು. ನಮ್ಮ ಡಿಮ್ಯಾಂಡ್ ಅಲ್ಲಿ ಇದ್ದಿದ್ರಲ್ಲಿ ಹಳೆ ಟ್ರೀ ಪಾರ್ಕ್ ಡೆವಲಪ್ ಮಾಡ್ಬೇಕು ಅಂತ, ಅದಕ್ಕೆ ವಿನೂತನವಾಗಿ ಏನೆಲ್ಲ ಮಾಡಿದ್ದಾರೆ. ಸೊ ನಮ್ಗೆ ಏನು ಇದು ಅಂದ್ರೆ ಇದೆಲ್ಲ ಮಾಡಿದಾರಲ್ಲ, ಇದ್ರ ಸುತ್ತಮುತ್ತ ಜನ ಓಡಾಡ್ಬಾರ್ದು, ಜನ ಬರೀ ಟ್ರೀ ಪಾರ್ಕ್ ಸುತ್ತಮುತ್ತ ಓಡಾಡ್ಬೇಕು. ಯಾಕಂದ್ರೆ ಕೀಟಗಳಿಗೂ ಅದಕ್ಕೆ ಆದಂತ ಫ್ರೀಡಮ್ ಇರುತ್ತೆ, ಓಡಾಡ್ಬೇಕಾಗತ್ತೆ. ಒಳ್ಳೆ ಪ್ರಯತ್ನ, ಒಳ್ಳೆ ಕಾನ್ಸೆಪ್ಟ್ ಕೂಡ. ಈ ರೀತಿಯಾದಂಥ ವಿನೂತನ ಕೆಲಸ ಏನ್ ಮಾಡಿದ್ದಾರೆ, ತುಂಬಾ ಕಡೆ ಇದನ್ನ ನಿರ್ಮಾಣ ಮಾಡಿದ್ರೆ ಆಲ್ಮೋಸ್ಟ್ ಕೀಟಗಳಿಗೂ ಎಲ್ಲೋ ಒಂದ್ ಕಡೆ ಆಹಾರ ಸಿಕ್ಕಂತಾಗುತ್ತೆ. ಬೇರೆ ಕಡೆನೂ ಈ ಪ್ರಯತ್ನಗಳು ಮುಂದುವರಿಲಿ ಅನ್ನೋದೇ ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ನ್ಯೂಸ್ ಮುಗಿತು, ಸ್ಟುಡಿಯೋಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹೀಗಾಗಿ ಮಾಸ್ಕ್ ಅನ್ನ ಧರಿಸ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ, ಪ್ರತಿಯೊಬ್ಬರು ಮನೆಯಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಸರಿಯಾಗಿ ಮಾಸ್ಕ್ ಅನ್ನ ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.